ರಾಜಾಜಿನಗರದ ಮತ್ತೊಂದು ಹೋಟೆಲ್ನಲ್ಲಿ ಅದೇ ರೀತಿಯಾಗಿ ಆಹಾರಗಳಿಗೆ ಬಣ್ಣವನ್ನು ಕೆಮಿಕಲ್ ಯುಕ್ತ ಬಣ್ಣಗಳನ್ನು ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಬರುತ್ತೆ. ನಾವು ಕೂಡ ಅದನ್ನು ಸ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ, ಖಂಡಿತ ಅದು ಕಲರ್ ಕಬಾಬ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತಂದು. ಅಂದರೆ ಆಹಾರ ಪ್ರಿಯರಿಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಡೇಂಜರ್ ಅಂದರೆ ಇಂಥ ಹೋಟೆಲ್ಗಳು ನಿಮಗೆ ನೇರವಾಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ರಾಜಾಜಿನಗರದ 6th ಬ್ಲಾಕಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದಾರೆ, ಆಹಾರದ ಗುಣಮಟ್ಟವನ್ನು ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಕಲರ್ ಆಗಿರುವಂತಹ ಕಬಾಬ್ಗಳಿದ್ದಾವೆ ಅಂತಂದರೆ, ಗ್ರೀನ್ ಕಲರ್ ಕಬಾಬ್ಗಳು ಮತ್ತು ರೆಡ್ ಕಲರ್ ಕಬಾಬ್ಗಳು, ಯೆಲ್ಲೋ ಕಲರ್ ಕಬಾಬ್ಗಳು, ಡಿಸೈನ್ ಆಗಿರುವಂಥ ಆಹಾರದಲ್ಲಿ ಕಲರ್ಗಳ ಒಂದು ಆಹಾರವನ್ನು ಬಳಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇಷ್ಟು ಗ್ರೀನ್ ಬರಲಿಕ್ಕೆ ಕಾರಣವೇನು ಅನ್ನುವಂಥದ್ದು ಕೂಡ ಆಹಾರ ಇಲಾಖೆಯವರಿಗೆ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಎಷ್ಟರ ಮಟ್ಟಿಗೆ ಕಬಾಬ್ನಲ್ಲಿ ಎಷ್ಟರ ಮಟ್ಟಿಗೆ ಗ್ರೀನ್ ಇದೆ ಅಂತಂದರೆ, ನಿಜಕ್ಕೂ ಕೂಡ ಇಂಥ ಆಹಾರವನ್ನು ಸೇವನೆ ಮಾಡೋದು ಅದು ಎಷ್ಟರ ಮಟ್ಟಿಗೆ ಉತ್ತಮ ಅನ್ನೋದು ಕೂಡ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಈಗ ಆಹಾರ ಇಲಾಖೆಯವರು ಈಗಾಗಲೇ ಕೂಡ ಇಲ್ಲಿರುವಂಥ ಆಹಾರವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಎಷ್ಟು ಬೇಕು ಅಂದರೆ ಆ ಒಂದು ಪರೀಕ್ಷೆಗೆ ಎಷ್ಟು ಕಿಲೋ ಮಾಂಸ ಬೇಕಾಗಿರುತ್ತೆ, ಆ ಆಹಾರ ಪದಾರ್ಥ ಬೇಕಾಗಿರುತ್ತೆ, ಅಷ್ಟನ್ನು ಕೂಡ ಅವರು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೀವು, ಕಂಪ್ಲೀಟ್ ಗ್ರೀನ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಕಲರ್ ಕಬಾಬ್ಗಳ ಹಾವಳಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಕೂಡ ಇದೇ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಇದು ಒಂದು ಹೋಟೆಲಲ್ಲಿ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಏನಿದೆ, ಸಂರಕ್ಷಣಾ ಮತ್ತು ಗುಣಮಟ್ಟ ಇಲಾಖೆ ಏನಿದೆ, ಈಗಾಗಲೇ ಕೂಡ ಪ್ರತಿಯೊಂದು ರಿಪೋರ್ಟನ್ನು ಕೂಡ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಇಂಥ ಕಬಾಬ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಂಥ ಕಬಾಬ್ಗಳನ್ನು ಯಾರು ತಿಂತಾರೆ ಸ್ವಾಮಿ? ಇದು ತಿನ್ನುವಂಥ ಕಬಾಬ ಇದು. ಇದರಲ್ಲಿ ಎಷ್ಟರ ಮಟ್ಟಿಗೆ ಕೆಮಿಕಲ್ಸ್ ಇದೆ ಅಂತ ನೀವಾದರೂ ನೋಡಿ. ಇಷ್ಟೊಂದು ಕಲರ್ ಏನಕ್ಕೆ ಹಾಕಬೇಕು? ನ್ಯಾಚುರಲ್ ಆಗಿರುವಂಥ ಆಹಾರವನ್ನು ಜನರಿಗೆ ಕೊಡಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಅಂದರೆ ಏನು ಈ ಒಂದು ಅಟ್ರಾಕ್ಟ್ ಮಾಡುವಂಥ ಒಂದು ಉದ್ದೇಶ, ಅಂದರೆ ಆಹಾರ ಪ್ರಿಯರನ್ನು ಒಂದು ಅಟ್ರಾಕ್ಷನ್ ಮಾಡುವಂಥ ಒಂದು ಉದ್ದೇಶದಿಂದ ಕಲರ್ ಕಬಾಬ್ಗಳ ಹಾವಳಿಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಈ ಎರಡೂ ಕಬಾಬ್ಗಳನ್ನು ನೋಡಿ, ಒಂದು ಫುಲ್ ರೆಡ್ ಆಗಿದೆ, ಇನ್ನೊಂದು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಇದೆ. ಇಂಥ ಒಂದು ಕಬಾಬ್ಗಳನ್ನು ಇಲ್ಲಿನ ಜನರು ಏನು ಆಹಾರ ಪ್ರಿಯರು ಏನಿದ್ದಾರೆ ಇಂಥ ಹೋಟೆಲ್ಗಳಲ್ಲಿ ಸೇವನೆ ಮಾಡಿದರೆ ಅವರ ಆಹಾರದ ಸುರಕ್ಷತೆ ಎಷ್ಟರ ಮಟ್ಟಿಗೆ ಆಗಿರುತ್ತೆ? ಇಂಥ ಒಂದು ಕಬಾಬ್ಗಳನ್ನು ತಿನ್ನೋದ್ರಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಬರುತ್ತೆ ಅಂತಂದರೆ, ಅವರ ಹೆಲ್ತಲ್ಲಿ ಕೂಡ ರಕ್ತಹೀನತೆ ಉಂಟಾಗುತ್ತೆ, ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಲುಕೇಮಿಯಾ ಅನ್ನುವಂತಹ ಮೂಳೆಗೆ ಸಂಬಂಧಪಟ್ಟಂತಾಗಿರ್ಬೋದು, ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕೂಡ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಜನರಿಗೆ ಅಂದರೆ ಯಾಮಾರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಪ್ರಿಯರು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಮಾಡ್ತಾ ಇಲ್ಲ, ಸುಮಾರು ಹೋಟೆಲ್ ಮಾಲೀಕರು ಕೂಡ ಆಹಾರದಲ್ಲಿ ಕಲಬೆರಕೆ ಅಂಶವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ, ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ರೀತಿಯಾದಂಥ ಗ್ರೀನ್, ರೆಡ್, ಎಲ್ಲೋ ಕಲರ್ ಕಬಾಬ್ಗಳನ್ನು ಏನಕ್ಕೆ ಮಾರಾಟ ಮಾಡಬೇಕು? ಜನರಿಗೆ ಏನಿದು? ಜನರಿಗಿಂತ ಆಹಾರವನ್ನು ತಿಂದರೆ ಅವರು ಬದುಕಲಿಕ್ಕೆ ಆಗುತ್ತಾ? ಈ ಪ್ರತಿಯೊಂದು ಇಂಥ ಹೋಟೆಲ್ಗಳಲ್ಲಿ ಇದೇ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದರೂ ಕೂಡ ಇದು ಕಲರ್ ಕಬಾಬ್ಗಳ ಹಾವಳಿ ಅಂತಲೇ ಹೇಳ್ಬೋದು. ನಾನ್ ವೆಜ್ನ ಪ್ರತಿಯೊಂದು ಹೋಟೆಲ್ಗಳಲ್ಲಿ, ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಮಾತ್ರ ಒಂದು ನಿಯಮಗಳನ್ನು ಪಾಲನೆ ಮಾಡ್ತಾರೆ, ಆದರೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ಗಳ ಹಾವಳಿ ಎಬ್ಸಿದ್ದಾರೆ ಅಂತಲೇ ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಕಲರ್ಗಳು ಇದಾವೆ ನೋಡಿ. ಒಂದು ಕಬಾಬಿನ ಅಂಶದಲ್ಲಿ ಇಷ್ಟೊಂದು ಕಲರ್ಗಳು ಹೇಗೆ ಬರಲಿಕ್ಕೆ ಸಾಧ್ಯ? ಅಂದರೆ ಒಂದು ಗ್ರೀನ್ ಕಲರ್, ರೆಡ್, ಯೆಲ್ಲೋ ಕಲರ್ ಕಬಾಬ್ಗಳ ಹಾವಳಿ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥದ್ದು ಆಹಾರದಲ್ಲಿ ಇವರು ಕೆಮಿಕಲ್ ಯುಕ್ತ ಆಹಾರವನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಇದನ್ನು ರಿಪಬ್ಲಿಕ್ ಕನ್ನಡ ನೇರವಾಗಿ ಭೇಟಿ ಕೊಟ್ಟು ಇದನ್ನು ರೈಡ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಇಲ್ಲಿರುವಂಥ ಕಲರ್ ಕಬಾಬ್ಗಳನ್ನು ಕಂಡುಹಿಡಿಯುವಂಥ ಒಂದು ಕೆಲಸವನ್ನು ಮಾಡಿತ್ತು. ಅದಕ್ಕೆ ಸರಿಯಾಗಿಯೇ ಆರೋಗ್ಯ ಇಲಾಖೆ, ಸಂರಕ್ಷಣಾ ಇಲಾಖೆ ಏನಿದೆ ಅವರು ಕೂಡ ನೇರವಾಗಿ ದಾಳಿಯನ್ನು ಹೋಟೆಲ್ಗಳ ಮೇಲೆ ರಿಪಬ್ಲಿಕ್ ಕನ್ನಡದ ಜೊತೆ ದಾಳಿಯನ್ನು ಮಾಡುವುದರ ಮೂಲಕ ರೈಡನ್ನು ಮಾಡ್ತಾ ಇದ್ದಾರೆ ಮತ್ತು ಸ್ಯಾಂಪಲನ್ನು ತೆಗೆದುಕೊಂಡು FSL ವರದಿಗೆ ಕಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಾಜಿನಗರದ ಮತ್ತೊಂದು ಹೋಟೆಲ್ನಲ್ಲಿ ಅದೇ ರೀತಿಯಾಗಿ ಆಹಾರಗಳಿಗೆ ಬಣ್ಣವನ್ನು ಕೆಮಿಕಲ್ ಯುಕ್ತ ಬಣ್ಣಗಳನ್ನು ಬಳಸಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಬರುತ್ತೆ. ನಾವು ಕೂಡ ಅದನ್ನು ಸ್ಟಿಂಗ್ ಮಾಡಿದಾಗ ಗೊತ್ತಾಗುತ್ತೆ, ಖಂಡಿತ ಅದು ಕಲರ್ ಕಬಾಬ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತಂದು. ಅಂದರೆ ಆಹಾರ ಪ್ರಿಯರಿಗೆ ಎಷ್ಟರ ಮಟ್ಟಿಗೆ ಇಲ್ಲಿ ಡೇಂಜರ್ ಅಂದರೆ ಇಂಥ ಹೋಟೆಲ್ಗಳು ನಿಮಗೆ ನೇರವಾಗಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ರಾಜಾಜಿನಗರದ 6th ಬ್ಲಾಕಲ್ಲಿರುವಂತಹ ಸ್ಟಾರ್ ಬಿರಿಯಾನಿ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಕಬಾಬ್ಗಳಿಗೆ ಕೆಮಿಕಲ್ ಬಳಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು
ಇರ್ಬೋದು ನೀವು. ಇಲ್ಲಿ ಆಲ್ರೆಡಿ ಇವಾಗ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ ಈಗಾಗಲೇ ಕೂಡ ರೈಡ್ ಮಾಡಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದಾರೆ ಆಹಾರದ ಗುಣಮಟ್ಟವನ್ನು ಈಗಾಗಲೇ ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಕ್ಯಾಮ್ರಾ ಪರ್ಸನ್ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಎಷ್ಟು ಕಲರ್ ಆಗಿರುವಂತಹ ಕಬಾಬುಗಳಿದ್ದಾವೆ ಅಂತಂದರೆ, ಗ್ರೀನ್ ಕಲರ್ ಕಬಾಬ್ಗಳು ಮತ್ತು ರೆಡ್ ಕಲರ್ ಕಬಾಬ್ಗಳು, ಯೆಲ್ಲೋ ಕಲರ್ ಕಬಾಬ್ಗಳು, ಡಿಸೈನ್ ಆಗಿರುವಂಥ ಆಹಾರದಲ್ಲಿ ಕಲರ್ಗಳ ಒಂದು ಆಹಾರವನ್ನು ಬಳಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇಷ್ಟು ಗ್ರೀನ್ ಬರಲಿಕ್ಕೆ ಕಾರಣವೇನು ಅನ್ನುವಂಥದ್ದು ಕೂಡ ಆಹಾರ ಇಲಾಖೆಯವರಿಗೆ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಎಷ್ಟರ ಮಟ್ಟಿಗೆ ಕಬಾಬ್ನಲ್ಲಿ ಎಷ್ಟರ ಮಟ್ಟಿಗೆ ಗ್ರೀನ್ ಇದೆ ಅಂತಂದರೆ ನಿಜಕ್ಕೂ ಕೂಡ ಇಂಥ ಆಹಾರವನ್ನು ಸೇವನೆ ಮಾಡೋದು ಅದು ಎಷ್ಟರ ಮಟ್ಟಿಗೆ ಉತ್ತಮ ಅನ್ನೋದು ಕೂಡ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಈಗ ಆಹಾರ ಇಲಾಖೆಯವರು ಈಗಾಗಲೇ ಕೂಡ ಇಲ್ಲಿರುವಂಥ ಆಹಾರವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಎಷ್ಟು ಬೇಕು ಅಂದರೆ ಆ ಒಂದು ಪರೀಕ್ಷೆಗೆ ಎಷ್ಟು ಕಿಲೋ ಮಾಂಸ ಬೇಕಾಗಿರುತ್ತೆ, ಆ ಆಹಾರ ಪದಾರ್ಥ ಬೇಕಾಗಿರುತ್ತೆ, ಅಷ್ಟನ್ನು ಕೂಡ ಅವರು ಸಂರಕ್ಷಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದಾರೆ ನೀವು, ಕಂಪ್ಲೀಟ್ ಗ್ರೀನ್ ಆಗಿರ್ಬೋದು, ಎಲ್ಲೋ ಆಗಿರ್ಬೋದು, ಕಲರ್ ಕಬಾಬ್ಗಳ ಹಾವಳಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಹೋಟೆಲ್ಗಳಲ್ಲಿ ಕೂಡ ಇದೇ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಇದು ಒಂದು ಹೋಟೆಲಲ್ಲಿ ಕೂಡ ಈಗಾಗಲೇ ಆರೋಗ್ಯ ಇಲಾಖೆ ಏನಿದೆ, ಸಂರಕ್ಷಣೆ ಮತ್ತು ಗುಣಮಟ್ಟ ಇಲಾಖೆ ಏನಿದೆ, ಈಗಾಗಲೇ ಕೂಡ ಪ್ರತಿಯೊಂದು ರಿಪೋರ್ಟನ್ನು ಕೂಡ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಇದು ಇಂಥ ಕಬಾಬ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇಂಥ ಕಬಾಬ್ಗಳನ್ನು ಯಾರು ತಿಂತಾರೆ ಸ್ವಾಮಿ? ಇದು ತಿನ್ನುವಂಥ ಕಬಾಬ ಇದು. ಇದರಲ್ಲಿ ಎಷ್ಟರ ಮಟ್ಟಿಗೆ ಕೆಮಿಕಲ್ಸ್ ಇದೆ ಅಂತ ನೀವಾದರೂ ನೋಡಿ. ಇಷ್ಟೊಂದು ಕಲರ್ ಏನಕ್ಕೆ ಹಾಕಬೇಕು? ನ್ಯಾಚುರಲ್ ಆಗಿರುವಂಥ ಆಹಾರವನ್ನು ಜನರಿಗೆ ಕೊಡಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಅಂದರೆ ಏನು ಈ ಒಂದು ಅಟ್ರ್ಯಾಕ್ಟ್ ಮಾಡುವಂಥ ಒಂದು ಉದ್ದೇಶ, ಅಂದರೆ ಆಹಾರ ಪ್ರಿಯರನ್ನು ಒಂದು ಅಟ್ರಾಕ್ಷನ್ ಮಾಡುವಂಥ ಒಂದು ಉದ್ದೇಶದಿಂದ ಕಲರ್ ಕಬಾಬ್ಗಳ ಹಾವಳಿಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಈ ಎರಡೂ ಕಬಾಬ್ಗಳನ್ನು ನೋಡಿ, ಒಂದು ಫುಲ್ ರೆಡ್ ಆಗಿದೆ, ಇನ್ನೊಂದು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಗ್ರೀನ್ ಕಲರ್ ಇದೆ. ಇಂಥ ಒಂದು ಕಬಾಬ್ಗಳನ್ನು ಇಲ್ಲಿನ ಜನರು ಏನು ಆಹಾರ ಪ್ರಿಯರು ಏನಿದ್ದಾರೆ ಇಂಥ ಹೋಟೆಲ್ಗಳಲ್ಲಿ ಸೇವನೆ ಮಾಡಿದರೆ ಅವರ ಆಹಾರದ ಸುರಕ್ಷತೆ ಎಷ್ಟರ ಮಟ್ಟಿಗೆ ಆಗಿರುತ್ತೆ? ಇಂಥ ಒಂದು ಕಬಾಬ್ಗಳನ್ನು ತಿನ್ನೋದ್ರಿಂದ ಎಷ್ಟರ ಮಟ್ಟಿಗೆ ಸಮಸ್ಯೆ ಬರುತ್ತೆ ಅಂತಂದರೆ ಅವರ ಹೆಲ್ತಲ್ಲಿ ಕೂಡ ರಕ್ತಹೀನತೆ ಉಂಟಾಗುತ್ತೆ, ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಲುಕೇಮಿಯಾ ಅನ್ನುವಂತಹ ಮೂಳೆಗೆ ಸಂಬಂಧಪಟ್ಟಂತಾಗಿರ್ಬೋದು, ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕೂಡ ಅತಿ ಹೆಚ್ಚಾಗಿ ಕಂಡುಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಜನರಿಗೆ ಅಂದರೆ ಯಾಮಾರಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಹೋಟೆಲ್ ಪ್ರಿಯರು ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಮಾಡ್ತಾ ಇಲ್ಲ, ಸುಮಾರು ಹೋಟೆಲ್ ಮಾಲೀಕರು ಕೂಡ ಆಹಾರದಲ್ಲಿ ಕಲಬೆರಕೆ ಅಂಶವನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ, ಕೆಮಿಕಲ್ಸನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಆ ರೀತಿಯಾದಂಥ ಗ್ರೀನ್, ರೆಡ್, ಎಲ್ಲೋ ಕಲರ್ ಕಬಾಬ್ಗಳನ್ನು ಏನಕ್ಕೆ ಮಾರಾಟ ಮಾಡಬೇಕು? ಜನರಿಗೆ ಏನಿದು? ಜನರಿಗಿಂತ ಆಹಾರವನ್ನು ತಿಂದರೆ ಅವರು ಬದುಕಲಿಕ್ಕೆ ಆಗುತ್ತಾ? ಈ ಪ್ರತಿಯೊಂದು ಇಂಥ ಹೋಟೆಲ್ಗಳಲ್ಲಿ ಇದೇ ಒಂದು ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಎಲ್ಲಿ ನೋಡಿದರೂ ಕೂಡ ಇದು ಕಲರ್ ಕಬಾಬ್ಗಳ ಹಾವಳಿ ಅಂತಲೇ ಹೇಳ್ಬೋದು. ನಾನ್ ವೆಜ್ನ ಪ್ರತಿಯೊಂದು ಹೋಟೆಲ್ಗಳಲ್ಲಿ, ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಮಾತ್ರ ಒಂದು ನಿಯಮಗಳನ್ನು ಪಾಲನೆ ಮಾಡ್ತಾರೆ, ಆದರೆ ಕೆಲವೊಂದಿಷ್ಟು ಹೋಟೆಲ್ಗಳಲ್ಲಿ ಕಲರ್ ಕಬಾಬ್ಗಳ ಹಾವಳಿ ಎಬ್ಸಿದ್ದಾರೆ ಅಂತಲೇ ನೋಡ್ಬೋದು. ನೀವು ನೋಡ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಕಲರ್ಗಳು ಇದಾವೆ ನೋಡಿ. ಒಂದು ಕಬಾಬಿನ ಅಂಶದಲ್ಲಿ ಇಷ್ಟೊಂದು ಕಲರ್ಗಳು ಹೇಗೆ ಬರಲಿಕ್ಕೆ ಸಾಧ್ಯ? ಅಂದರೆ ಒಂದು ಗ್ರೀನ್ ಕಲರ್, ರೆಡ್, ಯೆಲ್ಲೋ ಕಲರ್ ಕಬಾಬ್ಗಳ ಹಾವಳಿ ಅಂತಲೇ ಹೇಳ್ಬೋದು. ಈ ರೀತಿಯಾದಂಥದ್ದು ಆಹಾರದಲ್ಲಿ ಇವರು ಕೆಮಿಕಲ್ ಯುಕ್ತ ಆಹಾರವನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ. ಇದನ್ನು ರಿಪಬ್ಲಿಕ್ ಕನ್ನಡ ನೇರವಾಗಿ ಭೇಟಿ ಕೊಟ್ಟು ಇದನ್ನು ರೈಡ್ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಇಲ್ಲಿರುವಂಥ ಕಲರ್ ಕಬಾಬ್ಗಳನ್ನು ಕಂಡುಹಿಡಿಯುವಂಥ ಒಂದು ಕೆಲಸವನ್ನು ಮಾಡಿತ್ತು. ಅದಕ್ಕೆ ಸರಿಯಾಗಿಯೇ ಆರೋಗ್ಯ ಇಲಾಖೆ, ಸಂರಕ್ಷಣಾ ಇಲಾಖೆ ಏನಿದೆ ಅವರು ಕೂಡ ನೇರವಾಗಿ ದಾಳಿಯನ್ನು ಹೋಟೆಲ್ಗಳ ಮೇಲೆ ರಿಪಬ್ಲಿಕ್ ಕನ್ನಡದ ಜೊತೆ ದಾಳಿಯನ್ನು ಮಾಡುವುದರ ಮೂಲಕ ರೈಡನ್ನು ಮಾಡ್ತಾ ಇದ್ದಾರೆ ಮತ್ತು ಸ್ಯಾಂಪಲನ್ನು ತೆಗೆದುಕೊಂಡು FSL ವರದಿಗೆ ಕಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.